ಗಾನ ಪಾಡುವರು ಸಂಭ್ರಮದೊಳಗಿತು ಗಾನ ಪಾಡುವರು ಇದೇನು ಇದೇನು ಇದೇನೆಂದು ದರಿಯದಾಗಿಹುದು ಕಮ್ಮಾನ ಆನೆ ಮೊದಲಿಗೆ ಗಾನ ಪಾಡುವರು ಇದೆ ಎಂಬುದರಿ ದಿಂದರದಿನ್ನದಿ ತೊಂದರದಿನ್ನದಿ ದಿಂದರದಿನ್ನದಲ್ಲದಿಲ್ಲದೆ ಇಲ್ಲದೆ ದಿಂದರದಿನ್ನ ತದ್ದಿನ್ನಿಂದರದಿಲ್ಲ ತತ್ತೊಂದೊಂದರದಿನ್ನ ತದ್ದಿನ್ನಿಂದರದಿನ್ನದಿ ಇದೇನೆಂಬುದು ಈಗ ಗೊತ್ತಾಯ್ತಾ? ಯಾವುದು ಮೊದಲಿದ್ದ ಸ್ವರವ ಈಗ ಬೇರೆ ಸ್ವರ. ಅದಕ್ಕೆ ಹೇಳಿದ ಅವಳ ಅಲ್ಲ. ಹಾಗಿದ್ರೆ ಹೊತ್ತು ಹೊತ್ತಿಗೂ ಬದಲಾಗ್ತಾ ಇರ್ತದಲ್ಲ. ಈಗ ಅವ ಅಂದ್ರೆ ಯಾರು? ಕುದುರೆ ಮುಖ ಗೊತ್ತಿಲ್ಲ ನಿನಗೆ? ಕುದುರೆ ಪರಿಚಯ ಇಲ್ವಾ? ಕುದುರೆ ಮುಖ ಉಳ್ಳವ ತುಂಬುರ. ಅವನ ಮುಖ ಒಳ್ಳೇದಿಲ್ವಾ? ಸಂಗೀತಕ್ಕೆ ಮುಖ ಬೇಕಾದ ಸ್ವರ ಬೇಕಾದ. ನಮಗೆ ಮುಖ ಯಾಕೆ ನೋಡಿ? ಹೌದಾ? ಹೌದು, ಸಂಗೀತ ಒಳ್ಳೇದು. ಹೌದು. ಆ ತುಂಬುರನ ಕೆಲಸ ಇಲ್ಲಿವರೆಗೆ ಬಂದಿದ್ದಾರೆ, ಗಾಯನವನ್ನು ಪಾಡ್ತಾ ಇದ್ದಾರೆ. ಅದಲ್ಲೂ ನಿನ್ನ ತಲೆ ಎಂತಹ ಗಾಯನ! ಎಂತದು ನೋಡಿದ್ಯಾ? ಶ್ರುತಿ, ತಾಳ, ಲಯ ಬದ್ಧವಾಗಿ ಎಷ್ಟು ಮೇಲೆಯೂ ಹೋಗ್ತದೆ, ಎಷ್ಟು ಕೆಳಗೆಯೂ ಬರ್ತದೆ, ಮಧ್ಯಸ್ಥಾಯಿಯಲ್ಲಿ ಇರ್ತದೆ. ಅಲ್ಲ, ಹೇಗೆಲ್ಲ ಆಗ್ತದೆ ಎನ್ನುವುದನ್ನು ನಾವು ಕೇಳಿ ತಿಳಿದಿದ್ದೇವೆ. ಹಾಗೆ ನೀವು ಶೋಧನೆ ಮಾಡಿದ್ದೆವು. ಅವನೇ ತುಂಬುರ ನಾವಿರುವಂತಹ ಪ್ರದೇಶಕ್ಕೆ ಅವ ಆಗಮಿಸುವ ಅಲ್ಲ. ಯಾಕಂದ್ರೆ ವಿರೋಧಿ ಸ್ಥಾನದಲ್ಲಿದ್ದಾನೆ ಅವ. ನಾವಿಲ್ಲಿದ್ದೇವೆ ಅಂತ ಗೊತ್ತಾದ್ರೆ ಈ ಕಡೆ ತಲೆ ಹಾಕಿ ಮಲಗಲಿಕ್ಕೆ ಸಾಧ್ಯ. ಹಾಗಿದ್ರೆ ಇನ್ನೊಬ್ಬ ಇದ್ದ. ಯಾರು? ನಾರದ ನೀರದ ಅವನಮ್ಮ ಶಾರದ. ಅವನೊಬ್ಬ ವಾರ್ತಾವಾಹಕ. ನಿಂತಲ್ಲಿ ನಿಲ್ಲುವುದಿಲ್ಲ. ಮುಕ್ಕಾಲು 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡುವ ಮೂಲಕ ವಿಶೇಷ ಸುದ್ದಿ ಏನಾದ್ರೂ ಇದ್ರೆ ಮತ್ತೊಬ್ಬರಿಗೆ ತಿಳಿಯಪಡಿಸುವ. ಅವನ ಜೀವಮಾನ ಇಡೀ ಚಾಡಿ ಹೇಳುವುದೇ ಆಯ್ತು. ಚಾಡಿ ಹೇಳಿ ಎಲ್ಲೆಲ್ಲಿ ಜಗಳ ಹುಟ್ಟಿಸಿ ಹಾಕ್ತಾನೆ ಅವ. ಅವನಿಗೆ ಏನು ಲಾಭ ಇಲ್ಲ, ಆದ್ರೆ ಅವನದೊಂದು ಉದ್ಯೋಗ. ನಾವು ಎಷ್ಟೋ ಹೊತ್ತಿನಿಂದ ಈ ಗಾಯನವನ್ನು ಕೇಳ್ತಾ ಇದ್ದೇವೆ. ಹಾಗಿದ್ರೆ ತುಂಬುರ ಅಲ್ಲ, ನಾರದ ಅಲ್ಲ, ನಾರದನೂ ಅಲ್ಲ, ವಾಣಿಯೂ ಅಲ್ಲ. ಹಾಗಿದ್ರೆ ಗಾಯನ ಹೌದಲ್ಲ. ನಾವು ಶೋಧನೆ ಮಾಡಲೇಬೇಕು. ಅದಕ್ಕಾಗಿ ಕೆಲಸ ಮಾಡುವ. ಏನು ಸ್ವರ ಬರ್ತಾ ಇದೆ ಅಲ್ಲ, ಸ್ವರದ ಮೂಲವನ್ನು ಹಿಡಿಯುವ. ಸ್ವರವಿಡಿದು ನಡೆ ತರಲು ಸ್ವರವಿಡಿದು ನಡೆ ತರಲು ಮುಂದಕ್ಕೆ ಪರಿಮಳವು ನಾಸಿಕೆಗೆ ಸೋಂಕಲು ಪರಿಮಳ ನಾಸಿಕೆಗೆ ಸೋಂಕಲು ಅರರೇ ಇದೇನಿರುತ್ತ ಪರಿಮಳ ಬಿಡಿದು ಮುಂಬರಿಯೇ ಪರಿಮಳ ಬಿಡಿದು
ಮುಂಬರಿಯೇ ಧರಣಿ ಕೂಡಿದ ಗಾಯುವುದು ಚರಿದಲ್ ಚಡಿಯಿಂದ ಶೋಧಿಗೆ ಕಂಡರ ಸ್ವರ್ಣದು ಯಾಲಿಯಲಿ ದೇವಿಯನು ಅರರೆ 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 ನಿವಳೆಂತ ವಿಟಗಾರೆ ಅರರೆ ಜೀವಳೆಂತ ವಿಟಗಾರೆ ವಿಟಗಾರೆ ಆಯ್ ಆಯ್ ವಿಟಗಾರೆ ನೋಡೆ ನೋಡೆ ಸ್ಮರಣ ಕೂರ್ಗಣೆ ಜಾತಿಗಳು ನೀರೇ ನೋಡೆ ಸ್ಮರಣ ಕೂರ್ಗಣೆ ಜಾತಿಗಳು ನೀರೇ ಚೆಲುವ ತರುಣಿಮಣಿ ಚೆಲುವ ತರುಣಿಮಣಿಯು ವಿಮಲ ಗಾತ್ರೆ ಹರಿಣನೇತ್ರೆ ಚೆಲುವ ತರುಣಿಮಣಿಯು ವಿಮಲ ಗಾತ್ರೆ ಅರರೆಯೇ ಗುರ್ಗಣೆಯಂತಿರು ನೀರೆ ಅರರೆ 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 ಸ್ವರದ ಮೂಲವನ್ನು ಅರಸುತ್ತಾ ನಾವು ಮುಂದುವರಿದು ಬಂದವರು ಈ ಪ್ರದೇಶಕ್ಕೆ ನಾವು ಆಗಮಿಸಿದಾಗ ಕೋಟಿ ಸೂರ್ಯನು ಉದಿಸುವಂತಹ ಪ್ರಭೆ ಈ ಪರಿಸರದಲ್ಲಿ ಕಾಣಿಸ್ತಾ ಇದೆ. ಹೌದಾ? ಇದರ ಕೇಂದ್ರ ಸ್ಥಾನ ಎಲ್ಲಿ? ಕೇಂದ್ರ ಎಲ್ಲಿ? ಅದು ನೋಡಿ ಆಕೆಯ ಮುಖದಿಂದ ಹೊರಹೊಮ್ಮುತ್ತಾ ಇದೆ. ಎಂತಹ ಸೌಂದರ್ಯವತಿ ಇನ್ನಿವಳೆಂತ ನೋಡಿ ಸ್ಮರಣ ಕೂರ್ಗಣೆ ಎಂತ ಹೇಳು ನೀರೇ ಸರಸಿಜ ವದನೆ ಹರಿಣ ನೇತ್ರೆ ಚೆಲುವ ತರುಣಿ ಮಣಿ ಕೋಮಲವಾದ ಗಾತ್ರ ಮೋಹಿನಿಯೋ ತ್ರೈಭುವನ ರತಿಯೋ ವಯ್ಯಾರದ ಸುಂದರಿಯೋ ಮೇಣ್ ತುಹಿಲಗಿರಿ ಶಿವಶಿರದ ಮಾನಸ ಸರೋವರದಲ್ಲಿ ಸಂಭವಿಸಿ ವನದೇವಿಯರ ಸೇವೆಯಳು ಸಂದು ಮುಂಬರಿದು ತವಕಲಿ ಪ್ರವಹಿಪ ಜಾಹ್ನವೇ ಹೊನಲು ನಾಟದ ಸತಿಯರ ನೂಕಲ್ಲಿ ಮಟುವಿಗೆ ಈಕೆಯ ನೋಟದ ನೇತ್ರಗಳು ಆತಕ್ಕೆ ಬಂಗಾರದ ಲತಿಯಂತೆ ಮೆರೆವಳು ಬಾಜು ಬಂದಿಗೆ ಗೊಂಡೆಗಳ ನಿಟ್ಟಿಹಳು ಪಾಲದೆ ತಿಲಕವ ತಿದ್ದಿ ಹಚ್ಚಿಹಳು ಕ್ಯಾದಗೆ ಪೋಲುವ ಮೈಬಣ್ಣ ಅಡಿಯಲು ಮುಡಿಯಲು ಕಟಿಯಲು ತುಟಿಯಲು ಹುಟ್ಟೇಲು ಹುಟ್ಟೇಲು ನೀರುಳ ಸಿರಿ ಮುಡಿಯ ಪವಳಾದರದ ಕಂಬು ಕಟ್ಟದ ತರಳ ನಯನದ ಸಂಪಿಗೆ ನಾಸಿಕದ ಹಂಸ ಗಮನೆ
ಈಕೆಯನ್ನು ನೋಡಿದಾಗ ಈಕೆ ವಿಶ್ವ ಸುಂದರಿಯೇ ಹೌದು. ವಿಶ್ವ ಸುಂದರಿ ಹೀಗಿರ್ತಾಳ, ಮತ್ತೆ ಹೇಗಿರ್ತಾಳೆ ಅಂತ ಯಾರಿಗೂ ಗೊತ್ತು. ಇವಳನ್ನು ನೋಡಿದಾಗ ಒಂದು ಉಪಮೆ ಕೊಟ್ಟದ್ದು ನಾನು ಅಲ್ವಾ. ಈಕೆ ವಿಶ್ವ ಸುಂದರಿ ಹೌದು. ಯಾಕೆ ಹೊರತಾಗಿದೆ, ಇವಳು ಗೆದ್ದಿದ್ದಾಳೆ. ಕಿರೀಟ ಧರಿಸಿಕೊಂಡಿದ್ದಾಳೆ ನೋಡು, ತಲೆಯಲ್ಲಿ ಕಿರೀಟ ಉಂಟ. ಈಕೆಯನ್ನು ಕಂಡಾಕ್ಷಣ ಹಲವಾರು ಪ್ರಶ್ನೆಗಳು ನನ್ನ ಮನಸ್ಸಲ್ಲಿ ಮೂಡ್ತಾ ಇದೆ. ಹಲವಾರು ಬೇಡ, ಕೆಲವಾರು ಕೇಳು. ಒಂದು ಕೇಳ್ತಾ ಇದ್ದೇನೆ, ಏನು? ಈಕೆಗೆ ಮನೆ ಎನ್ನುವುದಿಲ್ವೋ? ಇತ್ತು, ಆದ್ರೆ ಈಗ ಇಲ್ಲ. ಯಾಕೆ? ಕಾರಣ ಉಂಟು. ಮನೆವಾರುಗಳೇ ಬಿಟ್ಟಿಗೆ ಅಳಿಕೆ ಆದ ಮನೆ ಮಾರುಗಳೇ ಬಿಟ್ಟಿಗಳಿಗೆ ಈಕೆ ಮನೆ ಮಾರುಗಳನೆ ಬಿಟ್ಟಿಗೆ ಏಕೆ ಏಕೆ ಬಂದಿಲ್ಲಿ ನೇಲರಾದಲು ಮರಮಾರುಗಳನೆ ಬಿಟ್ಟಿಗಳಿಗೆ ಬಂದು ಒಳಗೆ ರಮಣಿಯೋ ಮಿಗಿದಿ ಮೆರೆ ಬಾಳಲ್ಲ ಈಕೆಯನ್ನು ಪೆತ್ತರಾರು ಶಿವನೇ ಬಲ್ಲ ಈಕೆಯನ್ನು ಪೆತ್ತರಾರು ಶಿವನೇ ಬಲ್ಲ ಶಂಕರನೇ ಬಲ್ಲ ಚಂದ್ರಶೇಖರನೇ ಬಲ್ಲ ಒಂದು ಪ್ರಶ್ನೆ ಕೇಳಿ. ಹೌದು. ಮನೆ ಇಲ್ವಾ? ಇಲ್ವಾ? ಮನೆ ಇತ್ತು. ಏನಾಗಿದೆ? ಮಾರುಗಳು ಇತ್ತು. ಮನೆಯನ್ನು ಮಾರಿದ್ದಾಳೋ? ಮನೆ ಅಂದ್ರೆ ಮನೆ, ಮಾರುಗಳಂದ್ರೆ ಏನು? ನೆರೆಕರೆ ಎಲ್ಲವೂ ಇತ್ತು, ಆದ್ರೆ ಈಗ ಇಲ್ಲ. ಈಗ ಬಿಟ್ಟಿದ್ದಾರೆ. ಯಾಕೆ? ಅವಳಿಗೆ ಎಷ್ಟು ವರ್ಷ ಪ್ರಾಯ ನೋಡು? 16 ವರ್ಷವಾದೀತು. ಷೋಡಶಿ ಅದಲ್ವಾ? ಷೋಡಶ ಪ್ರಾಯದ ಅದೇ ಷೋಡಶಿ. ಹೌದಾ? ಈ ಪ್ರಾಯದಲ್ಲಿ ಹೆಣ್ಣಾದವಳಿಗೆ ಏನಾಗ್ಬೇಕು? ಮದುವೆ ಎನ್ನುವಂತಹ ಸಂಸ್ಕಾರ ಆಗಬೇಕಿತ್ತು. ಮದುವೆ ಮಾಡಿಸುವಂತಹ ಹೊಣೆಗಾರಿಕೆ ಇರುವುದು ಯಾರಿಗೆ? ಅಪ್ಪನಿಗೆ. ಅಪ್ಪನಿಗೆ. ಬಹುಶಃ ಹೀಗಿರಬೇಕು. ಇವಳ ತಂದೆ ಮುದುಕ ಇನ್ನೊಂದು ಮದುವೆ ಆಗುವುದಕ್ಕಾಗಿ ಹೊರಟಿದ್ದಾನೋ ಏನು? ಅವನಿಗೆ ಹೋಗುವ ಕಾಲಕ್ಕೆ ಬಂದ ಬುದ್ಧಿ. ಅದಕ್ಕಾಗಿ ತನಗೆ ಬೇಕಾದಂತಹ ಪತಿಯನ್ನು ತಾನೇ ಆರಿಸಿಕೊಡ್ತೇನೆ ಎನ್ನುವಂತಹ ಉದ್ದೇಶದಿಂದ ಈಕೆ ಈ ಕದಂಬವನಕ್ಕೆ ಬಂದಿದ್ದಾಳೆ. ಬರುವಾಗ ಎಲ್ಲಿಯೋ ಒಂದು ವೀಣೆ ಸಿಕ್ಕಿತ್ತು, ಅದನ್ನು ನುಡಿಸ್ತಾ ಇದ್ದಾಳೆ. ಒಳ್ಳೆದಾಯ್ತು, ಇಲ್ಲಿಗೆ ಬಂದದ್ದು ಒಳ್ಳೆಯದಾಯ್ತು. ಅಣ್ಣ ಮಾಡಿದ ಪುಣ್ಯ ಫಲದಿಂದ ತಮ್ಮನ ಬಣ್ಣ ಬದಲಾಯಿತು ತಾದುವೆ. ನಿನ್ನ ಈಗ ಬಣ್ಣ ಬದಲಾಗ್ತಾ ಉಂಟು, ಅದನ್ನು ಇನ್ನು ಇಲ್ಲಿಗೆ ಇಲ್ಲೂ ಬದಲಾವಣೆ ಮಾಡ್ತೇನೆ. ಹೇಗೆ? ಅವಳಲ್ಲಿ ಹೋಗ್ತೇನೆ, ಹೋಗಿ ಮನೆಯಲ್ಲಿ ಕೇಳ್ತೇನೆ, ಹೇಳಿ ಮನ ಏನು ಅಂತ ತಿಳಿದು ಆಮೇಲೆ ನನ್ನ ಮನೆ ಇಂತಲ್ಲಿ ಹೇಳ್ತೇನೆ, ಮನೆಗೆ ಬರ್ತೀಯ ಅಂತ ಕೇಳ್ತೇನೆ. ನಿನ್ನ ಮನೆ ಹೇಳಿ ನಿನ್ನ ಮನೆಗೆ ಕರೆಸಿಕೊಳ್ಳುವುದಾ? ಹೌದು. ಅವಳ ಮನೆ ಹುಡುಕಿಕೊಂಡು ಹೋಗುದಲ್ವಾ ನೀನು? ಹೌದು. ಮನೆ ಮದುವೆ ಆಗುದಕ್ಕೆ ನೀನು ಮದುವೆ ಆಗುವುದರಲ್ಲಿ ಆಕ್ಷೇಪವಿಲ್ಲ, ಆದ್ರೆ ನಿನ್ನ ಅಣ್ಣನಿಗೆ ಮದುವೆ ಆಗ್ಲಿಲ್ಲ ಎನ್ನುವಂತಹ ನೆನಪಿರ್ಲಿ. ಅಣ್ಣಂದ್ರೆ ಯಾರಿಗೆ? ಟಿವಿಗೆ ಬೆಂಕಿ ಬಿತ್ತು. ಈ ಟಿವಿ? ನಿನ್ನ ಈ ಟಿವಿಯ ಹಾಗಲ್ಲ, ಮೃದು ಮಧುರ ವಚನಗಳಿಂದ ಆಕೆಯನ್ನು ಒಲಿಸಿಕೊಳ್ಳುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು, ಗೊತ್ತಾಯ್ತಾ? ಮಧುರ ವಚನ. ಹೇಗಾಯ್ತು? ನಯ ನಯ ವಿನಯ 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 ಅಲ್ವಾ? ನನ್ನ ಹತ್ರ ಕಲಿಬೇಕು ನೋಡಿ. ಈಗ ನೀನೇ ಯಾರ್ಯಾರ ವಾಹನದಲ್ಲಿ ಹೋಗುವುದು? ನನ್ನಲ್ಲಿ ವಾಹನ ಉಂಟು ಅಂತ ಹೇಳ. ನಯ ವಿನಯ ನಾಚಿಕೆ ಒಯ್ಯಾರೆಲ್ವೇ? ಎಂತದು? ನಿನಗೆ ತಿಗಣ ಕಚ್ಚಿದ ಹಾಗೆ ಮಾಡ್ತಾ ಇದ್ದಿ. ನೀನು ಹೀಗೆ ಮಾಡಿದ್ರೆ ಅವಳ ಪರಿಚಯ ನಿನ್ನ ಕೊಟ್ಟು ಅಂತ ಹೇಳಿ ಅವಳು ಖಂಡಿತ ಒಲಿಲಿಕ್ಕೆ ಸಾಧ್ಯವೇ ಇಲ್ಲ. ಆ ಉದ್ಯೋಗದವ್ರದ್ದು ಪರಿಚಯ ಉಂಟು. ಮತ್ತೆ ಹಾಗಲ್ವಾ? ಮತ್ತೆ ಹೆಚ್ಚಾಯ್ತಾ? ಮತ್ತೆ ಮತ್ತೆ ಅಲ್ವಾ?
ನಿನಗೆ ಬಾಯಿ ಬರುದಿಲ್ಲ, ನೀನು ಮೂಕ ಅಂತ ಗೊತ್ತಾಯ್ತು ಅವಳಿಗೆ. ನಾನು ಅವಳ ಬಳಿಗೆ ಹೋಗುವಾಗ ನಿನ್ನ ಮುಖ ನೋಡಿ ನಗಾಡ್ತಾಳೋ? ನೀನು ಹತ್ತಿರ ಹೋದಾಗ ನನ್ನ ಮುಖ ನೋಡ್ತಾ ಇದ್ದಾಳೆ, ನಾನು ಹತ್ತಿರ ಹೋದಾಗ ನಿನ್ನ ಮುಖ ನೋಡ್ತಾ ಇದ್ದಾಳೆ. ಯಾಕೆ ಈ ಚಂಚಲ? ಯಾಕೆ? ಈ ಪ್ರಪಂಚದಲ್ಲಿ ಯಾರನ್ನಾದ್ರೂ ನಂಬಬಹುದು, ಹೆಣ್ಣು ಮಕ್ಕಳನ್ನು ನಂಬಕೂಡದು. ಹರಿಯುತ್ತಿರುವಂತಹ ನೀರಿನಲ್ಲಿ ಮೀನಿನ ಹೆಜ್ಜೆ ಗುರುತನ್ನಾದ್ರೂ ಕಂಡು ಹುಡುಕಬಹುದು, ಅಲ್ಲಿಯ ಹೂವನ್ನಾದ್ರೂ ಹುಡುಕಬಹುದು, ಕಾಗೆಗಳ ಹಿಂಡಿನಲ್ಲಿ ಬಿಳಿಯದಾದ ಕಾಗೆಯನ್ನು ಪ್ರಯತ್ನ ಮಾಡಿದರೆ ತೋರಿಸಬಹುದು. ಹೆಣ್ಣಿನ ಮನಸ್ಸು ಏನೆನ್ನುವುದನ್ನು ತಿಳಿಯುವುದಕ್ಕೆ ಸೃಷ್ಟಿಸಿದಂತಹ ಬ್ರಹ್ಮನಿಗೂ ಅಸಾಧ್ಯ. ಚಂಚಲೆಯರು ಕ್ಷಣ ಕ್ಷಣಕ್ಕೆ ಬದಲಾವಣೆ ಆಗ್ತದೆ. ಗಂಡು ಮಕ್ಕಳಿಗೆ 30 ವರ್ಷ ಆಗುವಾಗ ಯಾವುದು ತಿಳಿಯುವುದಿಲ್ವೋ ಅದು ಹೆಣ್ಣು ಮಕ್ಕಳಿಗೆ 8 ವರ್ಷ ಆಗುವಾಗಲೇ ತಿಳಿತದಂತೆ. ಮತ್ತೆ ನಾವ್ಯಾರು? ಬ್ರಹ್ಮದೇವರಿಂದ ವಿಶೇಷವಾದಂತಹ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸ್ತಾ ಇರುವವರು. ಎಂದಿಗೆ ನಮ್ಮ ಬ್ರಹ್ಮಚರ್ಯ ಕೆಟ್ಟು ಹೋಗ್ತದೆ? ಅಂದಿಗೆ ಕೇವಲ ಒಬ್ಬ ಹೆಣ್ಣಿಗಾಗಿ ವೀರನಾದ ಶೂರನಾದ ಚಂಡಮುಂಡನ ಸತ್ತರೆ ಆದರೂ ಈಕೆಯ ಸಂಗೀತವನ್ನು ಕೇಳ್ತಾ ಇರಬೇಕು, ಈಕೆ ರೂಪವನ್ನು ನೋಡ್ತಾ ಇರಬೇಕೆನ್ನುವಂತಹ ಆಶೆ ಹೆಚ್ಚಾಗುತ್ತಾ ಇದೆ. 3 ಲೋಕದ ಒಡೆಯ ನಮ್ಮನ್ನು ಸುಂಬೈತಾನೆ. ಪುರುಷ ಪುಂಗವನಾದಂತಹ ತನಗೆ ವರಿಸುವಂತಹ ವ್ಯವಸ್ಥೆಯನ್ನು ಮಾಡಬೇಕು. ಕರೆಸಿ ತರಿಸಿ ವರಿಸುವ ವ್ಯವಸ್ಥೆ ಮಾಡಬಹುದು. ನಿರತ ಕೊಂಡಾಡುತ್ತಲಿರುವರು ಜಗದಿ ಅಣ್ಣದೇವ, ಅರಿತಿದನಿಲ್ಲವ ಮೃಗ ಬೇಟೆಗೆಲ್ಲುತ್ತ ಅಣ್ಣದೇವ, ನಾವು ತೆರಳಿ ತುಗಿನಗಿರಿಯಲ್ಲಿ ಬೇಟೆಯಾಡುತ್ತ ಅಣ್ಣದೇವ. ನಿನ್ನ ಬಗ್ಗೆ ಏನು ಆಡಿಕೊಳ್ತಾ ಇದ್ದಾರೆ ಎನ್ನುವುದನ್ನು ತಿಳಿಯುವುದಕ್ಕಾಗಿ 3 ಲೋಕವನ್ನು ಸಂಚಾರ ಮಾಡುವುದಕ್ಕಾಗಿ ಹೊರಟವರು ನಾವು. ನನ್ನ ಬಗ್ಗೆ ಹೇಗಿದೆ ಪ್ರಚಾರ? ಎಲ್ಲಾ ಕಡೆ ನಿನ್ನನ್ನು ಹೊಗಳುವವರೇ ಹೊರತು ತೆಗಳುವವರು ಯಾರೂ ಇಲ್ಲ. ಸುಮ್ಮನೆ ಕೋದೇವ ಎನ್ನುವ ಹಾಗೆ ಕೊಂಡಾಡ್ತಾ ಇದ್ದಾರೆ. ವಿಚಾರವನ್ನು ತಿಳಿದ ಮನಸ್ಸಿಗೆ ಸಂತೋಷವಾಯಿತು, ಹಾಗೆ ಆಯಾಸವಾಯಿತು, ಹಸಿವೆ ಆರಂಭವಾಯಿತು. ಹಾಗೆ ಕದಮವನವನ್ನು ಸೇರಿ ಮೃಗಬೇಟೆ ನಾಡಿ ಸಂಗಾಡಿಗೆ ತನುವನ್ನು ಒಡಿದಂತಹ ಸಂದರ್ಭದಲ್ಲಿ ಸೇರಿಸಿತು ಒಂದು ಸ್ವರ, ಜೊತೆಗೆ ಸೇರಿತು ಮತ್ತೊಂದು ನಾದ. ಮುಂದುವರಿದಾಗ ಅಣ್ಣ, ಜೊತೆಗೆ ಸೇರಿತು ಪರಿಮಳ, ಮತ್ತು ಮುಂದುವರಿದಾಗ ಅಣ್ಣ ಹೆಣ್ಣು, ಅಣ್ಣ ಹೆಣ್ಣು, ಅಣ್ಣ ಹೆಣ್ಣು, ಅಣ್ಣ ಹೆಣ್ಣು. ನೀನಲ್ಲ, ಕದಂಬ ಹೊಲದಲ್ಲಿ ಒಬ್ಬಾಕೆ ತರುಣಿ ಮಣಿ ಇದ್ದಾಳೆ, ಕನಕದ ಉಯ್ಯಾಲೆಯಲ್ಲಿ ಕುಳಿತಿದ್ದಾಳೆ. ಆದಿ ಎಲ್ಲಿಂದ ಕಾಣುವುದಿಲ್ಲ, ಅಂತ್ಯ ಎಲ್ಲಿಂದ ಗೋಚರಿಸುವುದಿಲ್ಲ. ಅಣ್ಣ, ಅವಳ ಸೌಂದರ್ಯ ಕಾಣುವ ಕೋಟಿ ಸೂರ್ಯನು ಒಮ್ಮೆಗೆ ಉದಯಿಸಿದಷ್ಟು ಪ್ರಕಾಶ ಅವಳಲ್ಲಿ ಇದೆ. ತಿಳ್ಕೊಳ್ಬಾರ್ದು. ನಿನ್ನ ಹೆಂಡತಿ ನಮ್ಮ ಅತ್ತಿಗೆ ಬಹಳ ರೂಪವತಿ, ಆದರೂ ಇವಳನ್ನು ಕೊಂಡಾಗ ಅವರ ಮುಂದೆ ನಿಲ್ಲಿಸಿದ್ರೆ ಸೂರ್ಯನ ಮುಂದೆ ಮಿನುಕು ಹುಳವನ್ನು ನಿಲ್ಲಿಸಿದಷ್ಟೇ ಸಮಾನ. ನಮ್ಮ ಅತ್ತಿಗೆಯನ್ನು ಕೊಂಡು ಹೋಗಿ ಅವಳ ಕಾಲಿಗೆ ಕಟ್ಟಬೇಕಂತಹ ಕಲಿಸಬೇಕು, ವರಿಸಬೇಕು. ನುಡಿಯದನು ಜಪತಿಯ ಆಲಿಸುತ್ತ ಮನುಮತನ ಶರಗತಿಗೆ ಘನ ತರದಿ ಬಳಲಿ ವನಜನೇತ್ರೆಯ ವರಿಸದಿರೆನುವುದೆನುತ ನಿಶ್ಚಯಿಸಿಯೇ ಮನದಿ ನಿರ್ಧರಿಸಿ ಸಂತೋಷದ ವಾರ್ತೆಯನ್ನು ತಂದೊರಗಿದ್ದೀರಿ. ಈವರೆಗೆ ಲೋಕ ಸಂಚಾರವನ್ನು ಮಾಡಿ ಬಳಲಿದವರು ನೀವು. ಹೋಗಿ ವಿಶ್ರಾಂತಿಯನ್ನು ಪಡೆಯಿರಿ. ಅವಶ್ಯಕತೆ ಇದ್ರೆ ಯಾರನ್ನಾದ್ರೂ ಮುದುಕರನ್ನು ಕಳಿಸ ಆಗಲಿ ಯೋಚಿಸಿ. ಅವರಾಡಿದ ನುಡಿಯನ್ನು ಕೇಳಿದಾಗ ಮನಸ್ಸಿಜನ ಶರಹದ್ದಿಗೆ ಸಿಲುಕಿದ್ದೇನೆ. ಆಕೆಯನ್ನು ಬೇಕು ಎಂಬ ಹಾಗೆ ನನ್ನ ಮನ ಹಾತರಿಯುತ್ತಾ ಇದೆ. ಏನು ಮಾಡುದು? ಯಾರನ್ನು ಕಳುಹಿಸೋಣ? ಇದ್ದಾರಲ್ಲ ಸಚಿವ ಸುಗ್ರೀವ, ಹೀಗೆ ಬರೆಯ ತೆರಳು ಸುಜೀವಂದಾಗಿ ಬಗೆರೆ ಕದಂಬಕ್ಕೆ ಬರದಿ ಮೆರೆಬಳು ಯಾಲೆ ಎಳಿದರು ನೀಯೋರುವಳುವು ತಿಳುಗು ಎನ್ನಾಗ ಮೂಲಲಣೆಯವು ತಗುದೆಂದು ಕಳುಕೆ ಮರದ ವರದಿ ಹಲವೆಣಿಸುದೆಂದ ಸಚಿವ ಶ್ರೇಷ್ಠ ಸುಗ್ರೀವ, ನಿನ್ನನ್ನು ಕರೆಸಿಕೊಳ್ಳುವುದಕ್ಕೆ ಬಲವಾದಂತಹ ಕಾರಣ ಇದೆ. ಲೋಕ ಸಂಚಾರಾರ್ಥವಾಗಿ ಹೋದಂತಹ ಚಂಡಮುಂಡನ ಒಂದರಹಿದ ವಾರ್ತೆ. ಏನು ವಿಶೇಷ? ಕದಂಬಾವರದಲ್ಲಿ ಹೆಣ್ಣೋರ್ವಳು ಕನಕದಯಾಲೆಯಲ್ಲಿ ಆಡುತ್ತಾ ಇದ್ದಾಳಂತೆ. ಅತಿ ಸೌಂದರ್ಯವತಿಯಂತೆ. ಏನಾದರಾಗಲಿ ಆಕೆಯನ್ನು ವರಿಸಬೇಕೆಂಬ ಹಾಗೆ ನಾನು ತೀರ್ಮಾನಿಸಿದ್ದೇನೆ. ಹೌದು, ಆದ್ದರಿಂದ ನೀನು ಸ್ವಯವೃತ್ತಲು ಜಾಲವೃತ್ತಲು ಆದಂತಹ ನೀನು ಹೋಗಿ ನಿನ್ನ ವಿನಯೋಕ್ತಿಗಳಿಂದ ಆಕೆಯನ್ನು ಒಲಿಸಿ ಕರೆತರಬೇಕು. ಹಾಗೂ ಶುಂಭರಾಜ ಶುಂಭನಾಜಿರುಳಿ ಮೆರೆವ ಕದಂಬವನವನೆ ಬುಗುತ್ತ ಮೆರವ ಕದಂಬವನವನೆ ಪುಗುತ ತ್ರೈ ಜಗದಾಂಬಿಕೆಯ ಲಾವಣ್ಯವನು ಮೆರೆ ಕಂಡು ಸುಗ್ರೀವ ಹಂಬಲಿಸಿದನು. ಶಿವ ಶಿವ
ಸ್ಮರಣೆ ಗುರಿಸಿಲುಕುತ್ತಲೇ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾನಿನಿಯೇ ಶಿವ ಶಿವ ತಿಳಿದು ನೋಡಲು ಈಕೆ ಮಾನಿನಿಯೇ ಶಿವ ಶಿವ ಶಿವನೇ ಶಿವನೇ, ಶುಂಭರಾಜ್ಞೆಯನ್ನು ಹೊತ್ತಂತ ನಾನು ನೇರವಾಗಿ ಕದಮಕಾಂತಾರವನ್ನು ಪ್ರವೇಶ ಮಾಡಿದೆ. ನೋಡಿದ್ರೆ ವಿಸ್ಮಯ. ಎತ್ತರದಿಂದ ಇಳಿಬಿಟ್ಟಂತಹ ಈ ಉಯ್ಯಾಲೆ ಕೂರ್ಮ ಗಡಿವರೆಗೆ ಇಳಿದು ಬಿಟ್ಟಿದೆ. ಅದರಲ್ಲಿ ತೂಗಾಡುತ್ತಾ ಇದ್ದಾಳೆ ಈ ಹೆಣ್ಣು. ಸುಶ್ರಾವ್ಯವಾದಂತಹ ಸಂಗೀತವನ್ನು ಹಾಡುತ್ತಾ ನಮ್ಮವರೆಲ್ಲ ತನ್ನ ಬಳಿಗೆ ಬರಮಾಡಿಸಿಕೊಳ್ತಾ ಇದ್ದಾಳೆ ಎಂಬುದಕ್ಕೆ ನಿದರ್ಶನವೇ ಬ್ರಹ್ಮಚರ್ಯ ವೃತವನ್ನು ಆಚರಿಸ್ತಾ ಇರುವಂತಹ ಚಂಡಮುಂಡರು. ಆದರೆ ಸರಿಯಾಗಿ ವಿಮರ್ಶೆ ಮಾಡಿ ನೋಡಿದರೆ ಯಾಕೋ ಏನೋ ಇವರಲ್ಲಿ ಬಹಳ ಸಂದೇಹ ಹುಟ್ಟುತ್ತಾ ಇದೆ. ಈ ಪ್ರಪಂಚದಲ್ಲಿದ್ದಂತಹ ಎಲ್ಲ ಹೆಣ್ಮಕ್ಕಳ ಹಾಗೆ ಕಾಣುತ್ತಾ ಇಲ್ಲ. ಶೂಲಧಾರಿಣಿಯಾಗಿ ಚಕ್ರಪಾಣಿಯಾಗಿ ಅದೋ ಮೆರೆವ 3 ಕಣ್ಣುಗಳಿಂದ ಶೋಭಿಸ್ತಾ ಇರುವಂತಹ ಈಕೆ ಮಾನಿನಿಯೇ. ಹಾಗಾದ್ರೆ ನಮ್ಮ ಶುಂಭದರ ಈಕೆಯನ್ನು ಯಾಕೆ ಬಯಸಿದ? ಬಹುಶಃ ಹೀಗಿರಬೇಕು. ಪ್ರಾಯ ಎಷ್ಟು ಆಯ್ತು, ಆದರೆ ಈ ಹೊತ್ತಿಗೆ ಕಾಮನ ಶರದ ಉರಿ ಅಂದ್ರೆ ಇದು ವಿನಾಶಕಾಲ, ವಿಪರೀತ ಬುದ್ಧಿ. ಏನು ಮಾಡೋಣ? ನಮ್ಮ ಶುಂಭದೊರೆ ಅಸುರ ಕುಲವನ್ನು ಉದ್ಧರಿಸಬೇಕಾಗಿತ್ತು. ಬದಲಾಗಿ ಈಕೆಯನ್ನು ಬಯಸಿ ನನ್ನ ವಂಶವನ್ನೇ ನಿರ್ಮೂಲ ಮಾಡುವಂತಹ ಆಸೆಗಾಗಿ ಹೊರಟಿದ್ದಾನೆ. ಏನು ಮಾಡೋಣ? ಆಜ್ಞೆ ದೊಡ್ಡದು, ಹೇಳದೆ ನಿರ್ವಾಹ ಇಲ್ಲ. ಮಾತಾಡಬೇಕಲ್ಲ, ಮಾತಾಡ್ತೇನೆ. ಅಮ್ಮ ಮಾತುಂದಾಲಿಸಿ ಕೇಳುವ ಅವ್ವಾದ ಜನನಿ ಮಾತೊಂದಾಲಿಸಿ ಕೇಳುವ ಎನ್ನನು ಶುಂಭ ಪ್ರೀತಿಯು ಕಳುಗಿರುವಾದ ಭೂತಳ ಮೂರರುಳ್ ಆತನಿಗಿದಿರಿಲ್ಲ. ಭೂತಳ ಮೂರರುಳ್ ಆತನಿಗಿದಿರಿಲ್ಲ. ಖ್ಯಾತನವನು ನಿನ್ನ ನಾಥನಗುವನಂತೆಯೇ. ಮಾತೊಂದಾಲಿಸಿ ಕೇಳುವ ಎನ್ನನು ಶುಂಭ ಪ್ರೀತಿಯ ಕಳುಗಿರುವಾದ ಅವ್ವಾದ ತಾಯೇ ಜಗಜ್ಜನನಿಯೇ, ನವವಿಧ ಭಕ್ತಿಯಿಂದ ನಿನ್ನ ಪದಾರಕ ವಿಂದಗಳಿಗೆ ಎರಗುತ್ತಾ ಇದ್ದೇನೆ. ನನ್ನ ಪರಿಚಯ ನನಗೆ ಇದೆಯೋ ಇಲ್ಲೋ ಅರ್ಥ ಮಾಡಿಕೊಳ್ಳುವುದಕ್ಕೆ ನನ್ನ ಆಗಿದ್ದವರಿಗೆ ಕಷ್ಟ. ಅಮ್ಮ, ಶೋಣಿತ ಪುರೇಶರಾದಂತಹ ಶುಂಭಾಸುರನ ಅಷ್ಟ ಪ್ರಧಾನರಲ್ಲಿ ನಾನೊಬ್ಬ ಹಿರಿಯವ, ಸುಗ್ರೀವ ಎಂಬ ಹಾಗೆ ನನ್ನ ಹೆಸರು. ಇಲ್ಲಿಗೆ ಬರೋದೇ ಕಾರಣ ಇದೆ ಅಮ್ಮ. ನಿನ್ನದಾದಂತಹ ರೂಪ ಲಾವಣ್ಯ ವಿಷಯವನ್ನು ಕೇಳಿ ತಿಳಿದಂತಹ ಆತ ನಿನ್ನನ್ನು ಬಯಸಿದ್ದಾನೆ. 18 ಬ್ರಹ್ಮಾಂಡಗಳು ಆತನ ಪಡೆದುಕೊಂಡಿದ್ದಾನೆ. ಮಾತ್ರವಲ್ಲ, ಈಶನಿಗೆ ಸಮಾನವಾದಂತಹ ರೂಪ ಉಳ್ಳಂತ ಆತ ಲಯಾಧಿಕಾರಿಯೂ ಆಗಬಲ್ಲ. ಹಾಗಾಗಿ ಅಂತ ಸ್ಫುರದ್ರೂಪಿ ಕಾಮಚಕ್ರೇಶು ಸದೃಶರಾದಂತ ಆತನ ವರಿಸುವುದಕ್ಕೆ ಹಿಡಿದು ಬರಮ್ಮ. ಈ ತರಣಿದರೆ ಎನ್ನ ಮಾರ್ತಿಯ ದೂತ ಶುಂಭಾದುರಿಗೆ ಬೀಳುವ ಹಂಗ್ಯ ದೂತರಿಲ್ಲಂದಿರುತ್ತ ಎಬ್ಬಿದಲಾತರನ್ನು ನನಗೆ ಯಾಕೋ ನಗು ಬಂತು. ಗೊಪ್ಪನೆ ದರವೇ ಬಿಟ್ಟಲ್ಲ ಸುಗ್ರೀವ. ನನ್ನ ನಗೆರ ಪಾಲಿಗೆ ದಗಿಯಾಗಿ ಹೋಯಿತು. ಪಾಪ, ಇವನನ್ನು ನಾನು ಯಾಕೆ ನಿಗ್ರಹಿಸಬೇಕು ಹೇಳಿ?
ಅಲ್ಲದೆ ಇವ ಅಳಿದೆಂದಾದರೆ ನನ್ನ ವಿಚಾರವಾಗಿ ದೂತ ಶುಂಭನ ಹೇಳೋಕೆ ಪ್ರತ್ಯೇಕ ದೂತರಲ್ಲಿ ನಾರೇ ಇದ್ದು ಏನೇ ಇರಲಿ ಇವನ ಮೇಲೆ ಕರುಣಾರಸು ಬೀರೋಣ ಹೇಳಪ್ಪ ಸುಗ್ರೀವಾಯಿ. ಹೌದಾ? ಈ ಹೊತ್ತು ಕೆಲವರಿಗಾದ್ರೆ ನನ್ನ ಎಷ್ಟು ಪ್ರಾಯ ಆದವರಿಗೆ ನಿದ್ರೆ ಬರ್ಲಿಕ್ಕಿಲ್ಲ, ನನಗ ಆಗಲ್ಲ. ಎಲ್ಲಿ ಹೋಗಿ ಕೂತ್ರು ಸಹ ನಿದ್ರೆ. ಹೌದಾ? ನೋಡಿದ್ರೆ ನಿದರ್ಶನ ಈ ಕಾಂತಾರದಲ್ಲಿ ಬಂದದ್ದು ಅಲ್ವಾ? ಇಲ್ಲಿ ನಿದ್ದೆ ಮಾಡಿದ್ದು. ಆದ್ರೆ ಒಂದು ವಿಷಯ, ನಿದ್ದೆಯಲ್ಲಿ ಅಳಿದು ಹೋದವರನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ನನ್ನ ತಂದೆಯನ್ನು, ನನ್ನ ಅಜ್ಜನನ್ನು, ಎಲ್ಲರನ್ನು ನಾನು ಸ್ವರ್ಗಲೋಕದಲ್ಲಿ ನೋಡಿ ಬಂದೆ. ಹಾಗಾದ್ರೆ ಸ್ವರ್ಗ ಪ್ರವೇಶ ಮಾಡಬೇಕಾದ್ರೆ ನಾನು ಅಳಿದಿರ್ಲೇಬೇಕಲ್ಲ. ಅಯ್ಯೋ, ಕೊಂದವಳು ಏಕೆ? ಆದ್ರೆ ನನ್ನನ್ನು ಜೀವ ಮಾಡಿದವಳು ಯಾರು? ನಾನು ನೋಡುವಾಗ, ನಾನು ಮಾತನಾಡುವಾಗ ಅವಳ ಮುಖದಲ್ಲಿ ಸಣ್ಣದಾದಂತಹ ಮಂದಸ್ಮಿತ ಬಂದಿತ್ತು. ಆದ್ರೆ ಈಗ ತಿರುಗಿ ನೋಡಿದ್ರೆ ಅಯ್ಯೋ ಅಯ್ಯೋ ಅಯ್ಯೋ, ಅದಿರಮ್ಮ ಎನ್ನ ಸಲಕೋ ಶುಂಭಾಕ್ಯನ ಮತದಂತೆ ಭಿನ್ನಗೆ ಗೈದೆ ಮತಿಶೂನ್ಯನ ಮಮ ಧೃತಿ ನೀನರಿಯೋ ದೈತ್ಯ ಬದಿಗೇಳು ಆಜ್ಞೆಯೋ ಎನಗರು ಕಪಿಯಗೊಳ್ಳದಿರಮ್ಮ ಜನನೀ. ಭಯಪಡಬೇಡ, ಸ್ವಲ್ಪ ಸನಿಹಕ್ಕೆ ಬಾರಪ್ಪ. ಯಾಕೆ ಹೆದರಿಕೊಂಡೆ? ನಾನಾಗಿ ಬಂದದ್ದಲ್ಲಮ್ಮ, ಮತ್ತೆ ಅರಸನ ಆಜ್ಞೆ ಪ್ರಜೆಗಳಿಗೆ ವಿಶೇಷವಾದ ಸಾಮಾನ್ಯ. ಆದ್ರೆ ಈ ಹೊತ್ತು ಅವನ ಆಜ್ಞೆಯನ್ನು ಹೊತ್ತಂತಹ ನಾನಿಲ್ಲ, ಸನ್ನಿಧಿಗೆ ಇದ್ದಂತೆ. ಆದ್ರೆ ಏನು ಮಾಡೋಣ ಅಮ್ಮ, ನನ್ನ ವಿಷಯವನ್ನು ನೀನು ತಿಳಿದಿರಬಹುದು. ನಿನ್ನನ್ನು ನೋಡಿದ್ರೆ ತ್ರಿಕಾಲ ಜ್ಞಾನವುಳ್ಳವಳ ಹಾಗೆ ಕಾಣುತ್ತಾ ಇದೆ ಅಮ್ಮ. ಜಗನ್ಮಾತೆಯಾದಂತಹ ನಿನ್ನಲ್ಲಿ ಅರಿಕೆ ಮಾಡುತ್ತೆ. ನಾನು ಈ ಪ್ರಾಯದಲ್ಲಿ ಆದ್ರೆ ನನ್ನ ಅಂತರ್ಯ ಏನು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವಂತಹ ಶಕ್ತಿ ನಿನಗಿದೆ. ಶುಂಭನ ಆಜ್ಞೆಯನ್ನು ಹೊತ್ತು ಬಂದಂತಹ ನಾನು ಆತನ ಅಭಿಮತವನ್ನು ನಿನ್ನಲ್ಲಿ ಹೇಳಿದೆ. ತಾಯೇ ಬಂದುದು ಹೌದು, ನೀನು ಏನು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ಬೇಕಾಗಿ ಅದೋ ನಾನು ಧರೆಯಲ್ಲಿ ಸದ್ದು ಬಿದ್ದೆ, ಮತ್ತೆ ಎಚ್ಚರಗೊಂಡೆ. ಆದ್ರೆ ಒಂದು ವಿಷಯ, ಏನು ಹೇಳಿದ್ರು ಎಂದು ಕೇಳಿದ್ರೆ ನಾನು ಏನೆಂದು ಬಾಲ್ಯದಲ್ಲಿಗೆ ದೀರ್ಪೆ ಬಣ್ಣವನ್ನು ಕಾಡಗದಿ ಗಳಿದವರಿಗ ಸುಮಬಾಲಿ ಜಿಕ್ಕುವೆಂಬ ನಿರ್ಧಾರ ಪೇಳೋದೊಳಗೆ ಶುಂಭನಾಗಲಿ ಅವನ ತಮ್ಮನ ಶುಂಭನಾಗಲಿ ಬರಲಿ ಸಮರಕ್ಕೆ ಶಂಭುವೇಂದ್ರಳಿಕೆನು ಕುಂಬಿನಿಯಳು ಹೇಳೋದಕ್ಕೆ ಬೇಕಾಗಿ ಉತ್ತರ ಬೇಕೆ? ಹೌದು ಪ್ರತಿಕಾಳದ ಮೂಲಕವಾಗಿ ಯಾರು ಅಂತಾರೋ ಅಂತಹವರ ಕರುಳಿಗೆ ಸುಮಹಾರವನ್ನು ಹಾಕುತ್ತೇನೆಂಬುದಾಗಿ. ಕಾಳಗಕ್ಕೆ ಶುಂಭನಲ್ಲ, ಅವನ ತಮ್ಮನು ಶುಂಭನಲ್ಲ, ಪ್ರತ್ಯಕ್ಷ ಶಂಭುವೇ ಧರೆಗಿಡಿದು ಬಂದರು. ಯುದ್ಧಕ್ಕಾಗಿ ಈ ಕುಂಭಿಲಿ ಯಾರಿಗೂ ಅಂಜವಳಲ್ಲ, ಅಡುಕೊಳ್ಳಲು ಇಷ್ಟನ್ನು ಹೋಗಿ ಹೇಳು. ಅಮ್ಮ, ಆದ್ರೆ ನಾನು ಅಪರಾಧ ಮಾಡಿದ್ದೇನೆ ಎಂಬುದು ಸ್ಪಷ್ಟವಾಗುತ್ತಾ ಇದೆ ಅಮ್ಮ. ಇನ್ನು ಈ ಕರ್ಮ ಪ್ರಪಂಚದಲ್ಲಿ ನಾನು ಹುಟ್ಟುವುದಕ್ಕೆ ಇದ್ದರೆ ನಿನ್ನದಾದಂತಹ ಸಂಪತ್ತನಾಗಿ ಹುಟ್ಟುವಂತ ಅನುಗ್ರಹ ಕಮಲಾಕ್ಷಿಯನ್ನು ವರಿಸಿದರೆ ಏತಕ್ಕೆ ಬರಲಿ ಸಂಗ್ರಾಮವನ್ನು ಬಯಸಿದ್ದಾಳೆಂದಾದರೆ ಹಿಂದ್ವರಿಯಾರದು ಯಾರಲ್ಲಿ
ಮೊದಲಾಗಿನ ಭಗವಂತನಿಗೆ ಹೊಂದಿಸಿಕೊಂಡಿದ್ದೇನೆ. ಶ್ರೇಯಸ್ ಅಂಬರವೇ ತುಂಬಿ ನೀವು ಬಿರುತ್ತೆಂಬಂತೆ ಘೋರವಾದಂತಹ ಆರ್ಭಟೆಯಿಂದ ದಂಡನಾಯಕನಂತ ಕರೆದು ವೃಕ್ಷ ಬದಲಿ ಸಭೆಗೆ ಎಂದು ಕರೆಯಾಯಿತು. ನೀನು ಕರೆದ ಕ್ಷಣವೇ ಕರದಲ್ಲಿ ಕೂಡ ಸೇರು ಹಿಡಿದು ಓಡಾಡಿಕೊಂಡು ಬಂದಿದ್ದೇನೆ. ಇಲ್ಲಿ ಬಂದು ನೋಡಿದರೆ ಪ್ರಳಯ ಕಾಲದ ವೃತ್ತ ಅಂತ ಗೋರ್ಗರಿಸ್ತಾ ಇದ್ದಿ, ಏನು ಕಾರಣ? ಹೆಣ್ಣನ್ನು ಬಯಸಿ ಸುಗ್ರೀವನನ್ನು ಸಂಧಾನಕ್ಕೆ ಕಳುಹಿಸಿದ ಧಿಕ್ಕರಿಸಿದ್ದಾಳೆ, ಪುರವನ್ನು ಬಯಸಿದ್ದಾಳೆ. ಹೋಗಿ ಅವಳ ತುರುಪಿಗೆ ಕೈಗೆ ಎಣ್ಣೆ ನೀರೊಳಗೆ ಬರುವುದು ಒಳ್ಳೆಯಿತು. ವರ್ತಮಾನ ಕಾಲದಲ್ಲಿ ಏಕದೇವ ಶುಂಭ ಎಂಬಂತ ಮಾತನಾಮಕ್ಕೆ ಒಳಗಾದಂತಹ ನನ್ನ ಅಣ್ಣನಾದಂತಹ ಶುಂಭಾಕ್ಯನ ಕಲೆಯನ್ನು ಒಳ್ಳೆಯ ಮಾತಿಂದ ಹೇಳ್ತಾ ಇದ್ದೇನೆ. ನಮ್ಮದ ಒಳಿತು ಬಾರದಿದ್ರೆ ಏನ್ ಮಾಡ್ತೀಯ? ನಿನ್ನನ್ನು ನೀರಡಂತೆ ಬರೆದು ಜೀವನದ ನಾವ ಹಿಮವಿಕ್ರಮ ಜಂಡ ಮಂಡಲ ಸುಧಂದ ಕ್ರೋಧಿ ಸುಗ್ರೀವನ ಸಂಧಾನವನ್ನು ಧಿಕ್ಕರಿಸಿ ಧೂಮ್ರಾಕ್ಷರನ್ನು ಸುಟ್ಟರು ಹಿಟ್ಟಾಡುತ್ತೆ. ಹೋಗಿ ಅವಳನ್ನು